ರಾಮನ ಭಕ್ತಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಹಿಂದುತ್ವನ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಹಿಂದುತ್ವದ ಸಂಕೇತ, ಹಿಂದುತ್ವದ ಹೆಗ್ಗುರುತು, ಹಿಂದುತ್ವದ ಪ್ರತಿರೂಪ ರಾಮನ, ಅದು ಶ್ರೀರಾಮ, ಅಯೋಧ್ಯೆಯ ಶ್ರೀರಾಮನ ಮಂದಿರ ಇವತ್ತು ಓಪನ್ ಆಗಿದೆ. ಹಿಂದುತ್ವದ ಏಕತೆಗೆ ಸಾಕ್ಷಿಯಾಗಿದೆ. ದೇಶಗಳಲ್ಲಿ, ರಾಜ್ಯಗಳಲ್ಲಿ, ಮನೆಗಳಲ್ಲಿ, ಮನಗಳಲ್ಲಿ ಅನ್ನೋ ಹಾಗೆ ಎಲ್ಲಾ ಕಡೆ ರಾಮನಾಮ ಇವತ್ತು ವಿಜೃಂಭಿಸ್ತಾ ಇದೆ. ಅದರಲ್ಲೂ ಜನವರಿ 22 ಒಂದು ಹಿಸ್ಟ್ರಿಯಾಗಿ ಉಳ್ಕೊಳ್ಳುತ್ತೇನೋ ಅಷ್ಟರ ಮಟ್ಟಿಗೆ ಜನ ಇವತ್ತಿನ ದಿನಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಷ್ಟೋ ರಾಜ್ಯಗಳಲ್ಲಿ ಇದಕ್ಕೋಸ್ಕರನೇ ಹಿಂದುತ್ವನ ಮೆರೆಯುವಂಥ ದಿನ ಅಂತ ಎಷ್ಟೋ ರಾಜ್ಯಗಳಲ್ಲಿ ರಜಾ ಕೂಡ ಕೊಟ್ಬಿಟ್ಟಿದ್ದಾರೆ. ಹಿಂದೂಗಳಿಗೆ ಒಂದು ದಿನ ಬೇಕು ಸೆಲೆಬ್ರೇಷನ್ಗೆ ಅಂತ ಎಷ್ಟೋ ಜನ ಕೇಳ್ಕೊಳ್ತಾ ಇದ್ರಲ್ಲ, ಅಂಥ ಸೆಲೆಬ್ರೇಷನ್ ಡೇ ಇವತ್ತು ಅಂತಾನೆ ಮೋದಿಯವರು ಕೂಡ ಅವರ ಭಾಷಣದಲ್ಲಿ ಹೇಳಿದ್ರು. ರಾಮ ಮಂದಿರ ಉದ್ಘಾಟನೆ ಆಗಿದೆ. ಇವತ್ತು ರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಅದಾದ ಮೇಲೆ ಪಟ್ಟಾಭಿಷೇಕ ಕೆಲಸಗಳು ಆಗಿದೆ. ಇನ್ನು ಇವತ್ತು ಸಂಜೆ ಮನೆಗಳಲ್ಲಿ ರಾಮನಾಮ ಜ್ಯೋತಿ ಉರಿಯುತ್ತೆ ಅಂತ ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು. ಎಷ್ಟೋ ಜನ ಅದನ್ನ ಪಾಲಿಸ್ತಾ ಇದ್ದಾರೆ. ಇವತ್ತು ಹಿಂದುತ್ವದ ಸಂಕೇತದ ದಿನ ಅಂತಾನೆ ಹೇಳ್ತಾ ಇದ್ದಾರೆ. ಹಿಂದೂಗಳ ದಿನ, ಹಿಂದೂಗಳ ದೊಡ್ಡ ಹಬ್ಬ ಅಯೋಧ್ಯೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ಅಂತಾನೆ ಹಿಂದೂಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸುಮಾರು 500 ವರ್ಷಗಳ ಆದ ಮೇಲೆ ರಾಮನ ಪಟ್ಟಾಭಿಷೇಕ ಅನ್ನೋದಾಗಿದೆ. ಇದಕ್ಕೋಸ್ಕರ ಸಾವಿರಾರು ಜನಗಳ ಬಲಿನ ಕೊಡಲಾಗಿದೆ. ಆ ಬಲಿದಾನದ ಮೇಲೆ ಈ ಶ್ರೀರಾಮನ, ಅಯೋಧ್ಯೆ ಶ್ರೀರಾಮನ ಮಂದಿರ ಇವತ್ತು ಸ್ಥಾಪನೆ ಆಗಿದೆ. ಎಲ್ಲದಕ್ಕೂ ಹೋರಾಟಗಳು ನಡೀಲೇಬೇಕು. ಒಳ್ಳೇದು ಉಳಿಬೇಕು ಅಂದ್ರೆ ಕೆಟ್ಟದ್ದು ಅಳಿಲೇಬೇಕು. ಕೆಟ್ಟದನ್ನ ಅಳಿಸೋದಕ್ಕೆ ಹೋರಾಟಗಳಾಗಲೇಬೇಕು ಅನ್ನೋ ಹಾಗೆ ಎಷ್ಟೋ ಹೋರಾಟಗಳ ನಂತರ ಇವತ್ತು ಸತ್ಯಕ್ಕೆ ನಿಜವಾದ ಫಲ ಸಿಗುತ್ತೆ ಅನ್ನೋ ಹಾಗೆ 500 ವರ್ಷಗಳ ನಂತರ, ಸುಮಾರು 500 ವರ್ಷಗಳ ನಂತರ ರಾಮ ಮಂದಿರ ಅಯೋಧ್ಯೆಯಲ್ಲಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನ ಪಡ್ಕೊಂಡಿದೆ. ಅದನ್ನ ಆಲ್ರೆಡಿ ಟಿವಿನಲ್ಲಿ ನೋಡಿ ಜನ ಖುಷಿ ಪಡ್ತಾ ಇದ್ದಾರೆ. ಆದ್ರೆ ಈ ದಿನ ಹಿಸ್ಟ್ರಿಯಾಗಿ ಉಳಿಯುತ್ತೆ, ಯಾರು ಮರೆಯುವಾಗಿಲ್ಲ. ಕಾರಣ ಹಿಂದುತ್ವದ ಏಕತಾ ದಿನವಾಗಿ ಉಳಿಯುವಂತ ದಿನ ಅಯೋಧ್ಯೆ ಶ್ರೀರಾಮ ಮಂದಿರನ ದಿನ. ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ದಿನ, ಪಟ್ಟಾಭಿಷೇಕದ ದಿನ ಅಂತಾನೆ ಹೇಳ್ಬೋದು. ನಮ್ಮ ಭೂಮಿ ಮೇಲೆ ಹಿಂದೂಗಳ ದೇಶ ಅಂತ ಉಳ್ಕೊಂಡಿರೋದು ಭಾರತ ಮಾತ್ರ. ಅದರಲ್ಲಿ ಎಷ್ಟೋ ಜಾತಿ ಮತಗಳಿರ್ಬೋದು, ಆದ್ರೆ ಆ ಜಾತಿ ಮತಗಳನ್ನೆಲ್ಲ ಒಗ್ಗೂಡಿಸ್ತಾ ಇರೋ, ಒಟ್ಟಿಗೆ ಸೇರಿಸ್ತಾ ಇರೋ ಅಂತ ಒಂದು ದಿನ ಇವತ್ತು. ಹಿಂದೂಗಳ ಏಕತೆಯ ಸ್ವರೂಪ ರಾಮ ಆಗಿದ್ದಾನೆ. ರಾಮ ಬರೀ ನಮ್ಮ ದೇಶಕ್ಕೆ ಮಾತ್ರ ದೇವರಾಗಿರ್ಲಿಲ್ಲ. ನಮ್ಮ ದೇಶ ಬಿಟ್ಟು ಬೇರೆ ಬೇರೆ ಎಷ್ಟೋ ದೇಶಗಳಲ್ಲಿ ರಾಮನ ಮರ್ಯಾದಾ ಪುರುಷೋತ್ತಮ ಅಂತ ಪೂಜೆ ಮಾಡ್ತಾರೆ. ರಾಮನ ಗುಣಗಾನಗಳನ್ನ ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ, ಹರಡಿದ್ದಾರೆ. ಎಂತಕ್ಕೆ ಅಂದ್ರೆ ರಾಮಾಯಣದ ಪುರಾಣ ಅಷ್ಟೊಂದು ಹಳೆಯದು, ಅಷ್ಟೊಂದು ವಿಷಯಗಳನ್ನ ಜನರಿಗೆ ತಿಳಿಸ್ಕೊಟ್ಟಿದೆ. ಅದರಲ್ಲಿರುವಂಥ ಒಳ್ಳೆ ವಿಷಯಗಳಿಂದ ಜನ ತುಂಬಾ ಅರ್ಥಕೊಂಡಿದ್ದಾರೆ. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ಅಲ್ಲದೆ ಬೇರೆ ಬೇರೆ ದೇಶದಲ್ಲೂ ಇವತ್ತು ಎಷ್ಟೋ ದೇಶಗಳಲ್ಲಿ ರಜೆ ಕೊಟ್ಟು ಈ ದಿನಾನ ರಾಮನ ಜನ್ಮದಿನ ಅನ್ನೋ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದು ರಾಮನ ವ್ಯಕ್ತಿತ್ವ. ಅದಕ್ಕೋಸ್ಕರನೇ ಈ ವ್ಯಕ್ತಿತ್ವ ಇವತ್ತು ಕೂಡ ಉಳಿದಿದೆ. ಆ ವ್ಯಕ್ತಿತ್ವದ ನೆನಪು ಹಿಂದೂಗಳ ಹೆಗ್ಗುರುತಾಗಿ ಉಳಿಯುತ್ತೆ. ಅಂತ ಹಿಂದೂಗಳ ಹೆಗ್ಗುರುತನ್ನ ಹಿಂದೂಗಳು ಮರಿಲೇಬಾರದು. ಇವತ್ತಿನ ದಿನಾನ ಹೇಗೆ ಮೋದಿ ಅವರು ಹೇಳಿದವರು, ಅಟ್ಲೀಸ್ಟ್ ಆ ಲೆವೆಲ್ಗಾದ್ರೂ ಸೆಲೆಬ್ರೇಟ್ ಮಾಡಿದ್ರೆ ಹಿಂದೂಗಳು ಏಕತ್ವ, ಹಿಂದೂಗಳು ಏಕತೆ ಅನ್ನೋದು ಎಲ್ಲರಿಗೂ ತೋರಿಸಿದ ಹಾಗಾಗುತ್ತೆ. ಆದಷ್ಟು ಒಂದು ಸಣ್ಣ ಪ್ರಯತ್ನ ಮಾಡಿ ಮನೆಗಳಲ್ಲಿ ಜ್ಯೋತಿ ಬೆಳಗಿಸಿ ಇವತ್ತು ಅಂತ ಮೋದಿ ಅವರು ಕೇಳ್ಕೊಂಡಿದ್ದಾರೆ. ಆದಷ್ಟು ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದುತ್ವದ ಏಕತ್ವದ ಕಹಳೆ ಅನ್ನೋದು ಈಗ ಶುರುವಾಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ ಏನೇ ಕಥೆಗಳನ್ನ ಬರೆದಿದ್ರು ರಾಮನ ಜನ್ಮಭೂಮಿ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಹೋಗ್ಬೇಕು, ರಾಮ ದರ್ಶನ ಮಾಡಬೇಕು, ರಾಮನ ಕಣ್ತುಂಬಿಸ್ಕೋಬೇಕು ಅನ್ನೋ ಆಸೆ ಮಾತ್ರ ಕೊನೆಗೆ ಉಳ್ಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಪುರಾಣಗಳಲ್ಲಿ ಎಲ್ಲಾ ಕಡೆ ಹೇಳಿರೋದು ಒಂದೇ, ರಾಮ ಮರ್ಯಾದಾ ಪುರುಷೋತ್ತಮ. ರಾಮ ಅಂದ್ರೇನೆ ಆದರ್ಶ, ಅವನ ಮೌಲ್ಯ. ಇವುಗಳಿಂದ ರಾಮನ ಬೇರೆ ಬೇರೆ ದೇಶಗಳಲ್ಲಿ ಯಾವತ್ತೂ ಮರ್ತಿಲ್ಲ. ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು. ಈಗ ಹಿಂದೂ ಧರ್ಮ ಅಲ್ಲದೆ ಬೇರೆ ಬೇರೆ ಧರ್ಮದವರು ರಾಮನ್ನ ಗೌರವಿಸ್ತಾರೆ, ಪೂಜಿಸ್ತಾರೆ, ರಾಮನಾಮನ ಜಪಿಸ್ತಾರೆ. ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು ರಾಮನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ. ಅದನ್ನ ತಿಳ್ಕೊಂಡು ಇವತ್ತಿನ ದಿನಾನ ಎಲ್ಲರೂ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನಮ್ಮ ಕೈಲಿರುತ್ತೆ. ಬೇರೆ ಬೇರೆ ಧರ್ಮದವರು ಕೂಡ ರಾಮನಾಮನ ಜಪನೆ ಮಾಡ್ತಾ ಇದ್ದಾರೆ. ರಾಮನಾಮದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಅದರಲ್ಲಿ ಒಂದು ಬೀಜಾಕ್ಷರಿ ಮಂತ್ರ ಇದ್ದ ಹಾಗೆ
ಮನುಷ್ಯನಿಗೆ ಒಂದು ಪಾಸಿಟಿವಿಟಿ ಕೊಡುತ್ತೆ ಅನ್ನೋದನ್ನ ಎಷ್ಟೋ ಧರ್ಮದವರು ನಂಬಿದ್ದಾರೆ. ಹಿಂದೂ ಧರ್ಮದ ಬಿಟ್ಟು ಬೇರೆ ಬೇರೆ ಧರ್ಮದವರು ಈಗ ರಾಮನ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲಾ ಧರ್ಮ ಒಂದೇ, ಕೊನೆಗೆಲ್ಲರೂ ಒಂದೇ ಅನ್ನೋ ಹಾಗೆ ಇಲ್ಲಿ ಹೇಳ್ತಾ ಇರೋದು ಒಂದೇ ನಾಮ, ರಾಮನಾಮ. ಸತ್ಯ ಮತ್ತು ನಿಜವಾದ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ದಿನ ಸಾಕ್ಷಿಯಾಗಿದೆ. ಆದ್ರೂ ಕೂಡ ಕೆಲವಷ್ಟು ಕಡೆ ಕೆಲವಷ್ಟು ಮೀಡಿಯಾ ಚಾನೆಲ್ಗಳು ಕೆಟ್ಟದಾಗೆ ವಿಷಯಗಳನ್ನ ತೋರಿಸ್ತಾ ಇದಾವೆ. ಅಂದ್ರೆ ರಾಮನ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದೊಂದು ರಾಜ್ಯದಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಈಗ ನಮ್ಮ ಕರ್ನಾಟಕದಲ್ಲೇ ತಗೋಬಹುದು, ಇನ್ನ ತಮಿಳ್ನಾಡಲ್ಲಿ ತಗೋಬಹುದು, ರಜಾ ಕೊಟ್ಟಿಲ್ಲದೆ ಇರ್ಬೋದು. ಆದ್ರೆ ಮನಸ್ಸಲ್ಲಿರುವಂತ ರಾಮ ಭಕ್ತಿನ ಕಿತ್ಕೊಳ್ಳೋದಕ್ಕಾಗಲ್ಲ ಯಾರ ಕೈಲೂ ಕೂಡ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರು ರಜಾ ಕೊಟ್ಟಿಲ್ಲ, ಹಬ್ಬ ಮಾಡೋ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತ ಜನ ಹೇಳ್ತಾ ಇರ್ಬೋದು, ಮೀಡಿಯಾದಲ್ಲಿ ತೋರಿಸ್ತಿರ್ಬೋದು. ಆದ್ರೆ ಮನ್ಸಲ್ಲಿರುವಂತ ರಾಮನ ಭಕ್ತಿನ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಎಷ್ಟೋ ಜನ ಅವ್ರ ಪಾಡಿಗೆ ಅವರೇ ರಜಾ ಹಾಕೊಂಡು ರಾಮ ಭಕ್ತಿ, ರಾಮನಾಮ, ರಾಮನ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವತ್ತೇ ಆಗ್ಲಿ ಹಿಂದೂಗಳಲ್ಲಿ ರಾಮನಾಮನ ಕಿತ್ತಾಕೋದಕ್ಕಾಗೋದಿಲ್ಲ, ಮನ್ಸೊಳಗಿರೋದನ್ನ ಕಿತ್ತಾಕೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವ ಗೌರ್ಮೆಂಟೇ ಬರ್ಲಿ, ಯಾವ ಪೊಲಿಟಿಷಿಯನ್ನೇ ಬರ್ಲಿ, ಕೊನೆಗೆ ದೇವ್ರ ಮುಂದೆ ಎಲ್ಲರೂ ಒಂದೇ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ಉಳಿಯೋದು. ಇನ್ನ ಕೆಲವಷ್ಟು ಗೌರ್ಮೆಂಟ್ಗಳನ್ನ ಬಿಟ್ಟು ಕೆಲವಷ್ಟು ಮೀಡಿಯಾ ಚಾನೆಲ್ಗಳು ಅವರ TRP ಬೆಳೆಸ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ನ್ಯೂಸ್ಗಳನ್ನ ಹಬ್ಬಿಸ್ತಾ ಇದ್ದಾರೆ. ಅದರಲ್ಲಿ ಅವ್ರು ತಿಳಿಸ್ತಾ ಇರೋದು ಏನಂದ್ರೆ, ಕೆಲವಷ್ಟು ಜನ ಆಲ್ರೆಡಿ ಫೈಟ್ ಮಾಡ್ತಾ ಇದಾರಂತೆ, ರಾಮ ವೈಷ್ಣವರಿಗೆ ಸೇರಿದ್ದು, ಶೈವರು ರಾಮನ ಪೂಜೆ ಮಾಡಬಾರ್ದು ಅಂತ ವೈಷ್ಣವರು ಹೇಳಿದಾರಂತೆ. ಕೆಲವಷ್ಟು ಜನ ಶೈವರು ಹೇಳಿದಾರಂತೆ, ರಾಮ ವೈಷ್ಣವರ ದೇವರಾಗಿರೋದ್ರಿಂದ ನಾವು ಪೂಜೆ ಮಾಡಬಾರದು ಅಂತ. ಇಲ್ಲಿ ಹಿಂದುತ್ವನ ಒಡೆಯೋ ಕೆಲಸ ಕೆಲವಷ್ಟು ಜನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವು ಮೀಡಿಯಾ ಚಾನೆಲ್ಗಳು ಸಪೋರ್ಟ್ ಮಾಡ್ತಾ ಇದೆ. ಆದ್ರೆ ಹಿಂದುತ್ವದ ಏಕತೆ ಸಂಕೇತ ಆಗಿರೋ ರಾಮ ಭಕ್ತರನ್ನ ಯಾರು ಕೂಡ ಸಪರೇಟ್ ಮಾಡೋದಕ್ಕಾಗೋದಿಲ್ಲ. ಹಿಂದೂಗಳು ಎಂದು ಒಂದೇ ಅನ್ನೋದಕ್ಕೆ ರಾಮನಾಮ ಒಂದೇ ಸಾಕ್ಷಿ ಆಗುತ್ತೆ. ರಾಮ ಭಕ್ತರು ಎಲ್ಲ ಒಂದೇ ಅನ್ನೋದಕ್ಕೆ ಇನ್ನೊಂದು ಕಣ್ಮುಂದೆ ಇರುವಂತ ಸಾಕ್ಷಿ, ರಾಮ ಭಕ್ತ ಇದ್ದಂತ ಜಾಗ ಕರ್ನಾಟಕ. ಅದಕ್ಕೆ ರಾಮನ ಮೂರ್ತಿ ಕಲ್ಲು ಬಂದು ಕರ್ನಾಟಕದಲ್ಲೇ ಸಿಕ್ತು. ರಾಮನ ಮೂರ್ತಿ ಕೆತ್ತದವರು ಕೂಡ ಕರ್ನಾಟಕದವರೇ ಆಗಿದ್ದಾರೆ. ರಾಮನ ಭಕ್ತಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ರಾಮನ ಭಕ್ತಿಯಲ್ಲಿರುತ್ತೋ ಅಲ್ಲಿ ರಾಮ ಇರ್ತಾನೆ ಅನ್ನೋದಕ್ಕೆ ಈಗ ಇಲ್ಲಿ ಸಿಕ್ಕಂತ ಕಲ್ಲಾಗಿರ್ಬೋದು, ಅದನ್ನ ಕೆತ್ತಿರುವಂತ ಕರ್ನಾಟಕದವರಾಗಿರ್ಬೋದು, ಇದೇ ಸಾಕ್ಷಿ ಆಗುತ್ತೆ. ರಾಮನ ಭಕ್ತಿ ಎಲ್ಲಿರುತ್ತೋ ಅಲ್ಲಿ ರಾಮ ಇರ್ತಾನೆ, ರಾಮ ಅವರಿಗೆ ಕಾಯ್ತಾ ಇರ್ತಾನೆ ಅನ್ನೋದಕ್ಕೆ ಇಂಥ ವಿಷಯಗಳು ಸಾಕ್ಷಿ ಆಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. 108 ಜನ 108 ಹೇಳಿದ್ರು ಹಿಂದೂಗಳನ್ನ ಒಂದು ಮಾಡುವಂತ ಒಂದೇ ಕೆಲಸ ಮಾಡೋದು ರಾಮನಾಮ ಮಾತ್ರ. ರಾಮನಿಂದ ಈ ಹಿಂದೂಗಳನ್ನ ಒಂದು ಮಾಡೋ ಕೆಲಸ ಆಗ್ತಾ ಇದೆ. ಯಾವುದೋ ಮೀಡಿಯಾ ಚಾನೆಲ್ಗಳನ್ನ ಜನ ನೋಡಿ ಹಾಳಾಗೋದಕ್ಕಿಂತ, ಶೈವರು ವೈಷ್ಣವರು ಅಂತ ಹೊಡೆದಾಡ್ಕೊಂಡು ನಾವೇ ಬದುಕೋದಕ್ಕಿಂತ, ರಾಮ ಹೇಳಿಲ್ಲ ಯಾವತ್ತೂ ನೀವು ಶೈವರು ನೀವು ವೈಷ್ಣವರು ಅಂತ. ರಾಮನಾಮ ಯಾವ ತರ ಬಂತು ಅಂತಾನು ಕೆಲವೊಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ. ನಾರಾಯಣದಿಂದ ರಾ ತಗೊಂಡು, ಮಹೇಶ್ವರನಿಂದ ಮಾ ತಗೊಂಡು ರಾಮ ಅಂತ ಒಂದು ನಾಮ ಬಂದಿದೆ. ನಾರಾಯಣ ಮಹೇಶ್ವರ ಸೇರಿದ್ರೇನೆ ರಾಮ ಆಗೋದು ಅಂತ ಕೆಲವಷ್ಟು ಪುರಾಣಗಳು ಹೇಳುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ರಾಮನಾಮದಲ್ಲಿ ಎಲ್ಲಾ ಜಾತಿ, ಮತ, ಪಂಗಡ, ಧರ್ಮ ಎಲ್ಲ ಸೇರಿ ರಾಮನಾಮ ಆಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ಏಕತೆಯ ಕಡೆಗೆ ಹೋಗ್ಬೇಕೆ ಹೊರ್ತು ಇವ್ರು ಯಾರೋ ಮೀಡಿಯಾ ಚಾನೆಲ್ಗಳು ಹೇಳ್ತಾರೆ ಶೈವರು ಪೂಜೆ ಮಾಡಬೇಕು, ವೈಷ್ಣವರು ಮಾಡಬಾರ್ದು, ಈ ತರ ಏನೇನೋ ಹೇಳ್ತಾರಲ್ಲ, ಆ ರೀತಿ ನಾವು ಫಾಲೋ ಮಾಡೋದಕ್ಕಿಂತ ಏಕತೆ ಕಡೆಗೆ ಹೋದ್ರೆ ಮುಂದಿನ ದಿನಗಳು ತುಂಬಾನೇ ಚೆನ್ನಾಗಿರುತ್ತೆ. ರಾಮನಾಮ ಎಲ್ಲಿರುತ್ತೋ, ರಾಮನಾಮದಲ್ಲಿ ಎಷ್ಟು ಭಕ್ತಿ ಅಡಗಿರುತ್ತೋ ಅಲ್ಲಿ ರಾಮ ಬದುಕಿರ್ತಾನೆ, ಉಳ್ಕೊಂಡಿರ್ತಾನೆ. ಈ ವಿಷಯಗಳೆಲ್ಲ ನಿಮಗೆ ಗೊತ್ತಿದ್ರು ಮತ್ತೆ ನಾವು ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಲ 1 ಲೀಟರ್ ಹಾಲಿಗೆ 1 ನಿಂಬೆ ಹುಳಿ ಯಾವ ರೀತಿ ಹಾಳು ಮಾಡುತ್ತೋ ಅದೇ ರೀತಿ ಈ ಜನ ರಾಮನಾಮ ಫಾಲೋ ಮಾಡ್ತಾ ಇರೋರ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅವ್ರ ಅನುಕೂಲಕ್ಕೋಸ್ಕರ ಜನರನ್ನ ಸಪರೇಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ, ಹಿಂದುತ್ವನ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ರಾಮನಾಮ ನಮ್ಮ ಹಿಂದುತ್ವದ ಏಕತೆ ಕಡೆ ಕರ್ಕೊಂಡು ಹೋಗ್ತಾ ಇದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ರಾಮನಾಮ ಪಠನೆ ಮಾಡಿ. ಯಾವ ಧರ್ಮದವರಾಗ್ಲಿ ಯಾವ ಜಾತಿಯವರಾಗ್ಲಿ ರಾಮನಾಮ ಪಠನೆ ಮಾಡೋದಕ್ಕೆ ಯಾರ್ದು ಕೂಡ ಅಡ್ಡ ಅನ್ನೋದಿಲ್ಲ, ಯಾರು ಕೇಳೋ ಹಾಗೂ ಇಲ್ಲ. ಅದು ಅವ್ರ ಮನಸ್ಸಿಗೆ ಬಿಟ್ಟಿದ್ದು. ರಾಮನಾಮ ಪಠನೆ ನಿಮ್ಮಲ್ಲಿ ನೀವು ಮಾಡ್ಕೊಳ್ಳಿ, ರಾಮ ನಿಮ್ ಜೊತೆಗಿರ್ತಾನೆ. ಈ ವಿಷಯಗಳನ್ನ ನಿಮಗ್ ತಿಳಿಸ್ತಾ ರಾಮನಾಮನ ಸ್ಮರಿಸೋಣ, ಹಿಂದುತ್ವದ ಏಕತೆಗೆ ಕಾರಣ ಆಗೋಣ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಗುಡ್ ಬೈ.